ನಮಸ್ಕಾರ. ಇವತ್ತಿನ ನಮ್ಮ ಟಾಪಿಕ್ ದಿ ಎಕ್ಸ್ಟರ್-ಓವ್ಲಿನ್ ಥಿಯರಿ. ಎಕ್ಸ್ಟರ್-ಓವ್ಲಿನ್ ಥಿಯರಿ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ನ ಒಂದು ಪ್ರಮುಖವಾದ ಸಿದ್ಧಾಂತ. ಇಲ್ಲಿ ಎಕ್ಸ್ಟರ್-ಓವ್ಲಿನ್ ಥಿಯರಿ ಇಸ್ ಆಲ್ಸೋ ಕಾಲ್ಡ್ ದಿ ಮಾಡರ್ನ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಸ್ಟೂಡೆಂಟ್ಸ್, ನಿಮ್ಗೆಲ್ಲ ಗೊತ್ತಿರೋ ಹಾಗೆ classical ಸ್ಕೂಲಲ್ಲಿ we find two international trade theories. One is absolute cost theory given by Adam Smith and the other one is comparative cost theory given by Ricardo. Adam Smith ಅವರು ಕೊಟ್ಟಿದ್ದಂತಹ absolute cost theory ಮತ್ತು ರಿಕಾರ್ಡೋ ಅವರು ಕೊಟ್ಟಿದ್ದಂತಹ comparative cost theory ಎರಡೂ ಇತ್ತು. ಆದರೆ ಇವೆರಡರ ಪ್ರಮುಖ ಪ್ರಾಬ್ಲಮ್ ಏನಿತ್ತು ಅಂತಂದ್ರೆ, they could not find the fundamental cause of the commodity price difference. This remained unanswered in classical school of economics. ಅಂದ್ರೆ ಒಂದು ಸರಕುಗಳ ಬೆಲೆಯಲ್ಲಿನ ವಿಭಿನ್ನತೆ ಅಥವಾ ಸರಕುಗಳ ಬೆಲೆಯಲ್ಲಿನ ವ್ಯತ್ಯಾಸ ಯಾವ ಕಾರಣಕ್ಕಾಗತ್ತೆ, ಅದಕ್ಕೆ ಮೂಲಭೂತ ಕಾರಣ ಏನು ಅಂತ ಉತ್ತರ ಹುಡುಕೋದ್ರಲ್ಲಿ ಸಾಂಪ್ರದಾಯಿಕ ಪಂಥದ ಈ ಎರಡು ಸಿದ್ಧಾಂತಗಳು, ರಿಕಾರ್ಡೋ ಅವ್ರು ಕೊಟ್ಟಿದ್ದು ಮತ್ತೆ ಆಡಮ್ ಸ್ಮಿತ್ ಅವ್ರು ಕೊಟ್ಟಿದ್ದು, ಎರಡೂ ಕೂಡ ಫೇಲ್ ಆಗಿತ್ತು. ಅದಕ್ಕೆ ಉತ್ತರ ಏನೋ ಅನ್ನೋ ರೀತಿನಲ್ಲಿ ಎಕ್ಸ್ಟರ್-ಓವ್ಲಿನ್ ಥಿಯರಿ ಬರುತ್ತೆ. ಈ ಎಕ್ಸ್ಟರ್-ಓವ್ಲಿನ್ ಥಿಯರಿಯನ್ನ ಮಾಡರ್ನ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತಾನೂ ಕರಿತೀವಿ. ಇದು ಎಕ್ಸ್ಟರ್-ಓವ್ಲಿನ್ ಥಿಯರಿ ಇಬ್ರು ಸ್ವೀಡಿಶ್ ಎಕನಾಮಿಸ್ಟ್ಸು, ಎಲಿ ಎಕ್ಸ್ಟರ್ ಅಂತ ಒಬ್ರು 1919 ಅವರೊಂದು ಇಂಟರ್ನ್ಯಾಷನಲ್ ಟ್ರೇಡ್ ಕುರಿತು ಒಂದು ಥಿಯರಿಯನ್ನ ಬರೀತಾರೆ. ಅದಾದ ನಂತರ ಅವ್ರದೇ ಶಿಷ್ಯ ಇವರು ಬರ್ಲಿನ್-ಓವ್ಲಿನ್ ಅವರು, ಇವರು ಕೂಡ ಅವರ ಶಿಷ್ಯ ಅದನ್ನ ಕಂಟಿನ್ಯೂ ಮಾಡ್ತಾರೆ, ಅದನ್ನ ಒಂದು ರೀತಿ ಎಕ್ಸ್ಟೆಂಡ್ ಮಾಡ್ತಾರೆ ಆ ಥಿಯರಿಯನ್ನ. ಎಕ್ಸ್ಟರ್ ಬರೆದಾಗ ಈ ಥಿಯರಿ ಅಷ್ಟು ಫೇಮಸ್ ಆಗಲಿಲ್ಲ. ಓವ್ಲಿನ್ ಬರೆದಾಗ ಇದು ಒಂದು ರೀತಿ ಜನಪ್ರಿಯತೆಯನ್ನ ಕಂಡುಕೊಳ್ಳುತ್ತೆ. ಆಮೇಲೆ ಓವ್ಲಿನ್ ಅವರಿಗೆ ನೊಬೆಲ್ ಪ್ರೈಸ್ ಕೂಡ ಬರುತ್ತೆ ಎಕನಾಮಿಕ್ಸ್ಗೆ. ಇಬ್ರುವುದು ಒಂದೇ ಥಿಯರಿ ಅಲ್ಲದೆ ಹೋದ್ರು ಇಬ್ಬರ ಯೋಚನೆಗಳು ಒಂದೇ ರೀತಿ ಇದ್ದಿದ್ರಿಂದ ಇದೆರಡನ್ನು ಕಂಬೈನ್ ಮಾಡಿ ಎಕ್ಸ್ಟರ್-ಓವ್ಲಿನ್ ಥಿಯರಿ ಅಂತಾನೆ ಕರೆಯೋದಕ್ಕೆ ಶುರು ಮಾಡಿದ್ರು. ಆಕ್ಚುಲಿ ದಿಸ್ ಥಿಯರಿ ಡಿಡ್ ನಾಟ್ ಸಪ್ಲಾಂಟ್ ದಿ ಟ್ರೆಡಿಷನಲ್ ಥಿಯರಿ. ಅಂದ್ರೆ ಹಳೇದನ್ನ ಹೋಗ್ಲಾಡಿಸ್ಬಿಡ್ಬೇಕು ಅಥವಾ ಹಳೇದನ್ನ ತಪ್ಪು ಅನ್ಬೇಕು ಅನ್ನೋ ರೀತಿಯಲ್ಲಿ ಎಕ್ಸ್ಟರ್-ಓವ್ಲಿನ್ ಥಿಯರಿ ಇರಲಿಲ್ಲ. ದಿಸ್ ಇಸ್ ಇನ್ ಸಪೋರ್ಟ್ ಆಫ್ ದಿ ಓಲ್ಡ್ ಥಿಯರೀಸ್. ಅಂದ್ರೆ ಈ ಎಕ್ಸ್ಟರ್-ಓವ್ಲಿನ್ ಥಿಯರಿ ಹಳೆಯ ಸಾಂಪ್ರದಾಯಿಕ ಸಿದ್ಧಾಂತಗಳಿಗೆ ಒಂದು ರೀತಿ ಸಪೋರ್ಟ್ ಅನ್ನೋ ರೀತಿನಲ್ಲಿ ಈ ಥಿಯರಿ ಬರ್ತಾ ಹೋಯ್ತು. ಆಮೇಲೆ ಮೇನ್ ಆಗಿ ರಿಲೇಟಿವ್ ಪ್ರೈಸ್, ಕಮಾಡಿಟಿ ಪ್ರೈಸ್ ಡಿಫರೆನ್ಸ್, ಯಾಕೆ ಕಂಪ್ಯಾರಿಟಿವ್ ಆಗಿ ತುಲನಾತ್ಮಕವಾಗಿ ಒಂದು ಸರಕಿನ ಬೆಲೆಯಲ್ಲಿ ವ್ಯತ್ಯಾಸ ಇರುತ್ತೆ ಎರಡು ದೇಶದಲ್ಲಿ ಉತ್ಪಾದನೆ ಮಾಡಿದಾಗ ಅನ್ನೋದಕ್ಕೆ ಉತ್ತರವನ್ನ ಹುಡ್ಕೋದಕ್ಕೆ ಈ ಎಕ್ಸ್ಟರ್-ಓವ್ಲಿನ್ ಥಿಯರಿ ಪ್ರಯತ್ನ ಪಡುತ್ತೆ. ನೀವು ಈ ಥಿಯರಿಯನ್ನು ನೋಡಿ, ಎಕ್ಸ್ಟರ್-ಓವ್ಲಿನ್ ಥಿಯರಿ ಇವರು ಏನ್ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದ್ರೆ, the difference in commodity prices arise because of difference in factor endowments in their countries. ಅಂದ್ರೆ ಸರಕುಗಳ ಬೆಲೆಗಳ ವ್ಯತ್ಯಾಸವು ಆ ದೇಶದ ಉತ್ಪಾದನಾಂಗ ಸಮೃದ್ಧಿ ಅಥವಾ ಸಂಪನ್ನತೆಯಿಂದಾಗಿ ಉಂಟಾಗುತ್ತದೆ. ಇಲ್ಲಿ ಎಲ್ಲಾ ದೇಶದಲ್ಲೂ ಎಲ್ಲಾ ಸಂಪನ್ಮೂಲಗಳು ಒಂದೇ ರೀತಿ ಇರೋದಿಲ್ಲ. ಒಂದು ದೇಶಕ್ಕೆ ಫ್ಯಾಕ್ಟರ್ ಎಂಡೋಮೆಂಟ್ ಅಂದ್ರೆ ಉತ್ಪಾದನಾಂಗಗಳು ಸಮೃದ್ಧಿಯಾಗಿರತ್ತೆ, ಕೆಲವು ದೇಶದಲ್ಲಿ ಕಡಿಮೆ ಇರತ್ತೆ. ಸೊ ಯಾವ ದೇಶದಲ್ಲಿ ಸಮೃದ್ಧಿಯಾಗಿರತ್ತೋ ಅಲ್ಲಿ ಕಡಿಮೆ ಬೆಲೆಗೆ ಸರಕು ಉತ್ಪಾದನೆ ಆಗುತ್ತೆ, ಯಾವ ದೇಶದಲ್ಲಿ ಕೊರತೆಯಿಂದ ಇರುತ್ತೋ ಅಲ್ಲಿ ಸ್ವಲ್ಪ ಹೆಚ್ಚು ಬೆಲೆಗೆ ಸರಕುಗಳು ಉತ್ಪಾದನೆ ಆಗತ್ತೆ ಅಂತ. ಸೊ ಹಾಗಾಗಿ ಇವರ ಪ್ರಕಾರ ದ ಡಿಫರೆನ್ಸ್ ಇನ್ ಕಮಾಡಿಟಿ ಪ್ರೈಸಸ್ ಇಸ್ ಬಿಕಾಸ್ ಆಫ್ ಡಿಫರೆನ್ಸ್ ಇನ್ ಫ್ಯಾಕ್ಟರ್ ಎಂಡೋಮೆಂಟ್ಸ್ ಇನ್ ದಟ್ ಪರ್ಟಿಕ್ಯುಲರ್ ಕಂಟ್ರಿ. ಅದಾದ್ಮೇಲೆ ಇವರು ಇನ್ನೊಂದೇನು ಹೇಳಕ್ಕೆ ಅಂದ್ರೆ ಮೇನ್ ಪಾಯಿಂಟ್ ಏನ್ ಹೇಳ್ತಾರೆ ಈ ಥಿಯರಿನಲ್ಲಿ ಅಂದ್ರೆ, according to this theory, countries which are rich in labor will export labor-intensive goods and those rich in capital will export capital-intensive goods. ಅಂದ್ರೆ ಒಂದು ದೇಶ ಬಂಡವಾಳ ಸಿರಿವಂತ ದೇಶ ಆಗಿದ್ರೆ, ಬಂಡವಾಳ ಸಮೃದ್ಧ ರಾಷ್ಟ್ರ ಆಗಿದ್ರೆ ಅವು ಬಂಡವಾಳ ಸರಕುಗಳನ್ನ ಉತ್ಪಾದನೆ ಮಾಡುತ್ತೆ ಮತ್ತು ಅದನ್ನ ಬೇರೆ ದೇಶಕ್ಕೆ ರಫ್ತು ಮಾಡುತ್ತೆ. ಅಕಸ್ಮಾತ್ ಶ್ರಮ ಸಾಂದ್ರವಾಗಿದ್ರೆ, ಶ್ರಮಿಕರೇ ಹೆಚ್ಚಾಗಿದ್ರೆ ಆ ದೇಶದಲ್ಲಿ ಶ್ರಮಸಾಂದ್ರ ಸರಕುಗಳನ್ನ ಉತ್ಪಾದನೆ ಮಾಡುತ್ತೆ, ಅದನ್ನ ರಫ್ತು ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಒಂದು ದೇಶ ಬಂಡವಾಳ ಸಾಂದ್ರ, ಇನ್ನೊಂದು ದೇಶ ಶ್ರಮ ಸಾಂದ್ರ. ಆಯಾ ದೇಶ ಆಯಾ ಸರಕನ್ನ ಉತ್ಪಾದನೆ ಮಾಡಿ ಬೇರೆ ದೇಶಕ್ಕೆ ರಫ್ತು ಮಾಡುತ್ತೆ ಅನ್ನೋದು ಇವರ ವಾದ. ಈ ಥಿಯರಿಯನ್ನ ಹೇಳೋದಕ್ಕೆ ಮುಂಚೆ ಕೆಲವೊಂದು ಕಲ್ಪನೆಗಳನ್ನ ಮಾಡ್ಕೊಳ್ತಾರೆ. ದ ಮೇನ್ ಅಸಂಪ್ಷನ್ ಇಸ್ ದ ಥಿಯರಿ assumes that it is a two country, two commodity, two factor model. ಅಂದ್ರೆ
ಈ ಸಿದ್ಧಾಂತದ ಪ್ರಕಾರ ಇದು ಎರಡು ದೇಶದ, ಎರಡು ಸರಕುಗಳ ಮತ್ತು ಎರಡು ಉತ್ಪಾದನಾಂಗದ ಸಿದ್ಧಾಂತ ಅಥವಾ ಎರಡು ಉತ್ಪಾದನಾಂಗದ ಮಾದರಿ. ಎರಡು ಉತ್ಪಾದನಾಂಗ ಅಂದಾಗ ಲೇಬರ್ ಮತ್ತೆ ಕ್ಯಾಪಿಟಲ್ ಮಾತ್ರ ಅವರಲ್ಲಿ ಪರಿಗಣನೆಗೆ ತಗೊಂಡಿದ್ದಾರೆ. ಹಾಗಂತ ಈ ಥಿಯರಿ ಎರಡು ಸರಕುಗಳಿಗಿಂತ ಹೆಚ್ಚಿನ ಸರಕಿಗೆ ವಿಸ್ತರಣೆ ಮಾಡಕ್ಕಾಗಲ್ವಾ, ಅಥವಾ ಎರಡು ಉತ್ಪಾದನಾಂಗಗಳಿಗಿಂತ ಹೆಚ್ಚಾಗಿ ವಿಸ್ತರಣೆ ಮಾಡಕ್ಕಾಗಲ್ವಾ ಅಂದ್ರೆ ಖಂಡಿತ ಆಗುತ್ತೆ. ಯು ಕ್ಯಾನ್ ಎಕ್ಸ್ಟೆಂಡ್ ಇಟ್ ಟು ಮಲ್ಟಿಪಲ್ ಗೂಡ್ಸ್, ಮಲ್ಟಿ ಫ್ಯಾಕ್ಟರ್, ಮಲ್ಟಿ ಕಮಾಡಿಟಿ ಕೇಸ್ಗೆ ಇದನ್ನು ಎಕ್ಸ್ಟೆಂಡ್ ಮಾಡಬಹುದು. ಆದ್ರೆ ಪ್ರೊವೈಡೆಡ್ both the countries should have same number of factors of production and both the countries should have same number of goods. ಅಂದ್ರೆ ನೀವು 4 ಸರಕು ತಗೊಳ್ತಾ ಇದ್ದೀರಾ ಅಂದ್ರೆ ಎರಡೂ ದೇಶದಲ್ಲಿ 4 ಸರಕು ಉತ್ಪಾದನೆ ಆಗಬೇಕು. ನೀವು 4 ಉತ್ಪಾದನಾಂಗನ ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಎರಡೂ ದೇಶದಲ್ಲಿ 4 ಉತ್ಪಾದನಾಂಗಗಳು ಇರಬೇಕು. ಅವಾಗ ಮಾತ್ರ ಇದನ್ನ ನೀವು ತಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ, ಇಲ್ದಿದ್ರೆ ಇಲ್ಲ. ನೆಕ್ಸ್ಟ್, the factors of production are perfectly mobile within the respective countries, but they are immobile between the countries. ಅಂದ್ರೆ ಈ ಉತ್ಪಾದನಾಂಗಗಳು ಏನ್ ಹೇಳಿದ್ದಾರೆ ಲೇಬರ್ ಅಂಡ್ ಕ್ಯಾಪಿಟಲ್, ಇದು ದೇಶದ ಒಳಗೆ ಚಲನೆಯಲ್ಲಿರುತ್ತೆ, ದೇಶದ ಒಳಗೆ ಹೇಗ್ ಬೇಕಾದ್ರೂ ಚಲಿಸುತ್ತೆ. ಆದ್ರೆ ದೇಶಗಳ ನಡುವೆ ಇದು ಅಚಲನೆಯನ್ನ ಹೊಂದಿರುತ್ತೆ. ದೇ ಆರ್ ಇಮ್ಮೊಬೈಲ್ ಬಿಟ್ವೀನ್ ದ ಕಂಟ್ರೀಸ್ ಅಂತ ಹೇಳಿ ಕಲ್ಪನೆ ಮಾಡ್ಕೊಳ್ತಾರೆ. ಲೇಬರ್ ಅಥವಾ ಕ್ಯಾಪಿಟಲ್ ಆ ದೇಶವನ್ನ ಬಿಟ್ಟು ಬೇರೆ ದೇಶಕ್ಕೆ ಹೋಗೋದಿಲ್ಲ, ಬೇರೆ ದೇಶಕ್ಕೆ ಅಚಲನೆಯನ್ನ ಹೊಂದಿರುತ್ತೆ ಅಂತ ಹೇಳ್ತಾರೆ. And the third assumption is there is a state of perfect competition both in product and factor market. ಸರಕು ಮಾರುಕಟ್ಟೆ ಮತ್ತು ಉತ್ಪಾದನಾಂಗ ಮಾರುಕಟ್ಟೆ ಎರಡರಲ್ಲಿಯೂ ಪರಿಪೂರ್ಣ ಪೈಪೋಟಿ ಇರುತ್ತದೆ. ಪರಿಪೂರ್ಣ ಪೈಪೋಟಿ ಅಂದ್ರೆ ನಿಮ್ಗೆಲ್ಲ ಗೊತ್ತು, ಪರ್ಫೆಕ್ಟ್ ಕಾಂಪಿಟಿಷನ್ ಅಂದ ತಕ್ಷಣ ಈ ಮಾರ್ಕೆಟ್ ಅಲ್ಲಿ ಒಂದೇ ತರದ ವಸ್ತು ಒಂದೇ ಬೆಲೆಗೆ ಮಾರಾಟ ಆಗ್ತಿರುತ್ತೆ. ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಇರಲ್ಲ, ಸರಕುಗಳ ನೇಚರಲ್ಲಿ ವ್ಯತ್ಯಾಸ ಇರೋದಿಲ್ಲ, ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅನ್ನ ಗಣನೆಗೆ ತಗೊಳ್ಳಲ್ಲ, ಸರ್ಕಾರದ ಹಸ್ತಕ್ಷೇಪ ಇಲ್ಲಿ ಇರೋದಿಲ್ಲ. there is no interference of the government, there is no transport cost, prices are same, goods are same. ಇದೆಲ್ಲ ನಿಮಗೆ ಫೀಚರ್ಸ್ ಗೊತ್ತಿದೆ. ಸೊ ಎರಡು ಮಾರ್ಕೆಟ್ ಅಲ್ಲಿ ಅಂದ್ರೆ ಲೇಬರ್ ಮತ್ತೆ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲೂ, ಫ್ಯಾಕ್ಟರ್ ಮಾರ್ಕೆಟ್ ಅಲ್ಲೂ ಮತ್ತೆ ಸರಕುಗಳ ಮಾರುಕಟ್ಟೆ ಎರಡರಲ್ಲಿಯೂ ಕೂಡ ಪರಿಪೂರ್ಣ ಪೈಪೋಟಿ ಇರುತ್ತೆ ಅಂತ. ಅಂದ್ರೆ ಏನರ್ಥ, ಲೇಬರ್ ನಡುವೆ ವ್ಯತ್ಯಾಸ ಇಲ್ಲ, ಕ್ಯಾಪಿಟಲ್ ನಡುವೆ ವ್ಯತ್ಯಾಸ ಇಲ್ಲ, ಅವರ ಎಫಿಷಿಯನ್ಸಿ ಒಂದೇ ತರ ಇದೆ, ಅವರ ಬೆಲೆ ಒಂದೇ ತರ ಇದೆ, ಅವರ ಗುಣಮಟ್ಟ ಒಂದೇ ತರ ಇದೆ ಅಂತ ಹೇಳಿ ಕಲ್ಪನೆ ಮಾಡ್ಕೊಳ್ತಾರೆ. ನೆಕ್ಸ್ಟ್, there is full employment of the factors of production in both the countries. ಎರಡೂ ದೇಶದಲ್ಲಿ ಉತ್ಪಾದನಾಂಗಗಳ ಪೂರ್ಣ ಉದ್ಯೋಗ ಇರುತ್ತದೆ. ಅಂದ್ರೆ ಉತ್ಪಾದನಾಂಗಗಳು ಲೇಬರ್ ಮತ್ತೆ ಕ್ಯಾಪಿಟಲ್ ಎರಡೂ ದೇಶದಲ್ಲಿ ಸಂಪೂರ್ಣವಾಗಿ ಬಳಕೆ ಆಗ್ತಿರುತ್ತೆ. ಯಾವುದು ಕೂಡ ನಿರುದ್ಯೋಗದಲ್ಲೂ ಇರೋದಿಲ್ಲ, ಅರೆ ಉದ್ಯೋಗದಲ್ಲೂ ಇರಲ್ಲ. ಸೊ there is ಫುಲ್ ಎಂಪ್ಲಾಯ್ಮೆಂಟ್, ಇರುವ ಎಲ್ಲಾ ಲೇಬರು ಬಳಕೆ ಆಗ್ತಿದೆ, ಇರುವ ಎಲ್ಲಾ ಕ್ಯಾಪಿಟಲ್ ಬಳಕೆ ಆಗ್ತಿದೆ ಅಂತ ಅರ್ಥ. ನೆಕ್ಸ್ಟ್, they assume there is constant returns to scale. ಸ್ಥಿರ ಪ್ರತಿಫಲ ನಿಯಮ ಅನ್ವಯ ಆಗತ್ತೆ ಅಂತ. ಸ್ಥಿರ ಪ್ರತಿಫಲ ನಿಯಮ ಅಂದ್ರೆ ನಾವು ಎಷ್ಟು ಇನ್ಪುಟ್ ಅನ್ನ ಹಾಕ್ತಿವೋ ಅಷ್ಟೇ ಪ್ರಮಾಣದ ಔಟ್ಪುಟ್ ನಮಗೆ ಸಿಗತ್ತೆ. ಎಷ್ಟು ಲೇಬರ್ ಮತ್ತೆ ಕ್ಯಾಪಿಟಲ್ ಅನ್ನ ನಾವು ಹಾಕ್ತಿವೋ ಅಷ್ಟೇ ಪ್ರಮಾಣದ, ಈಗ 10% ಲೇಬರ್ ಮತ್ತೆ ಕ್ಯಾಪಿಟಲ್ ನ ಹೆಚ್ಚು ಮಾಡಿದ್ರೆ 10% ಔಟ್ಪುಟ್ ನಮಗೆ ಜಾಸ್ತಿ ಬರುತ್ತೆ, 20% ಜಾಸ್ತಿ ಮಾಡಿದ್ರೆ 20% ಔಟ್ಪುಟ್ ನಮಗೆ ಬರುತ್ತೆ ಅಂತ. ಸೊ the theory assumes that there is constant returns to. The next assumption is the technique of production in both the countries remain unchanged. ಎರಡೂ ದೇಶದಲ್ಲಿ ಉತ್ಪಾದನಾ ತಂತ್ರಜ್ಞಾನ ಬದಲಾಗುವುದಿಲ್ಲ. ನೋಡಿ, ಇದು ಮಾಡರ್ನ್ ಥಿಯರಿನೇ ಆಗಿದ್ರು ಕೂಡ ಈ ಥಿಯರಿ ಸಹ ಎರಡೂ ದೇಶದಲ್ಲಿ ಯಾವುದೇ ತರದ ಟೆಕ್ನಾಲಜಿಯಲ್ಲಿ ಬದಲಾವಣೆ ಇಲ್ಲ. ಉತ್ಪಾದನೆ ಮಾಡಕ್ ಶುರು ಮಾಡಿದಾಗ ಯಾವ ತಂತ್ರಜ್ಞಾನ ಇತ್ತೋ ಅದೇ ತಂತ್ರಜ್ಞಾನ ಉತ್ಪಾದನೆ ಮುಗಿದು ವ್ಯಾಪಾರ ಮಾಡೋವರೆಗೂ ಅದೇ ತಂತ್ರಜ್ಞಾನದಲ್ಲಿ ಇರತ್ತೆ. ಟೆಕ್ನಾಲಜಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಕಲ್ಪನೆ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್, the consumer's taste pattern and therefore the demand functions for different goods are identical in both the countries. ಎರಡೂ ದೇಶದಲ್ಲಿ ಅನುಭೋಗಿಗಳ ಆಯ್ಕೆ, ಸ್ವರೂಪ ಮತ್ತು ಅದರಿಂದಾಗಿ ವಿವಿಧ ಬೇಡಿಕೆ ಬಿಂಬಕವು ಒಂದೇ ರೀತಿ ಇರುತ್ತದೆ. ಅಂದ್ರೆ ಯೂಶಲ್ ಆಗಿ ಇದು ಎರಡು ಕಮಾಡಿಟಿ ಮಾಡೆಲ್ ಆಗಿರೋದ್ರಿಂದ ಎರಡು ಸರಕನ್ನ ಉತ್ಪಾದನೆ ಮಾಡ್ತಿದ್ದಾರೆ ಅಂತ ಹೇಳಿ ಕಲ್ಪನೆ ಮಾಡ್ಕೊಳ್ಳೋದ್ರಿಂದ ಈ ಥಿಯರಿನಲ್ಲಿ ಎರಡೂ ದೇಶದಲ್ಲಿ ಆ ಸರಕುಗಳಿಗೆ ಬೇಡಿಕೆ ಇದೆ ಅಂತ. ಅಂದ್ರೆ ಬೇಡಿಕೆಯಲ್ಲಿ ಅನುಭೋಗಿಗಳ ಬೇಡಿಕೆ ಮತ್ತೆ ಅವರ ಆಯ್ಕೆಯಲ್ಲಿ ಯಾವುದೇ ತರದ ವ್ಯತ್ಯಾಸ ಇಲ್ಲ. ಸೊ ಇಟ್ ಇಸ್ ಐಡೆಂಟಿಕಲ್ ಇನ್ ಬೋತ್ ದ ಕಂಟ್ರೀಸ್. ಯಾವಾಗ ಬೇಡಿಕೆ ಸ್ವರೂಪ ಐಡೆಂಟಿಕಲ್ ಆಗಿರತ್ತೋ
ಅವರ ಯಾವಾಗ ಅವರ ಟೇಸ್ಟ್ ಪ್ಯಾಟರ್ನ್ ಸೇಮ್ ಇರುತ್ತೋ ಅವರ ಡಿಮಾಂಡ್ ಫಂಕ್ಷನ್ಸ್ ಕೂಡ ಸೇಮ್ ಇರುತ್ತೆ. ಅಂದ್ರೆ ಅದೇ ಸರಕುಗಳಿಗೆ ಬೇಡಿಕೆ ಇರುತ್ತೆ ಅಂತ ಹೇಳಿ ಕಲ್ಪನೆ ಮಾಡ್ಕೊಳ್ತಾರೆ. Then next assumption is the production function are such that the two commodities show different factor intensity. One commodity is capital intensive and the other is labor intensive. ಎರಡೂ ಸರಕುಗಳ ಉತ್ಪಾದನಾ ಕಾರ್ಯಗಳು ವಿಭಿನ್ನ ಉತ್ಪಾದನಾಂಗದ ತೀವ್ರತೆಯನ್ನು ಹೊಂದಿರುತ್ತದೆ. ಒಂದು ಶ್ರಮ ಸಾಂದ್ರವಾಗಿದ್ದರೆ ಇನ್ನೊಂದು ಬಂಡವಾಳ ಸಾಂದ್ರವಾಗಿರುತ್ತದೆ. ಅಂದ್ರೆ ಇಲ್ಲಿ ಯಾವುದೋ ಎರಡು ದೇಶ ವ್ಯಾಪಾರಕ್ಕೆ ಇಳಿದಿದೆ ಅಂತ ನಾವು ಕಲ್ಪನೆ ಮಾಡ್ಕೊಂಡ್ರೆ ಒಂದು ಶ್ರಮ ಸಾಂದ್ರ ದೇಶ, ಇನ್ನೊಂದು ಬಂಡವಾಳ ಸಾಂದ್ರ ದೇಶ ಆಗಿರುತ್ತೆ. ಎರಡೂ ಕೂಡ ಬಂಡವಾಳ ಸಾಂದ್ರ ಆಗಿರಲ್ಲ, ಎರಡೂ ಕೂಡ ಶ್ರಮ ಸಾಂದ್ರ ಆಗಿರಲ್ಲ. ಅವ್ರು ಏನ್ ಕಲ್ಪನೆ ಮಾಡ್ಕೊಳ್ತಾರೆ, ಎರಡು ದೇಶದಲ್ಲಿ ಬೇರೆ ಬೇರೆ ಉತ್ಪಾದನಾಂಗಗಳು ಸಂಪನ್ಮೂಲ ಜಾಸ್ತಿ ಇರುತ್ತೆ ಅಂತ. ಅಂದ್ರೆ ಒಂದು ದೇಶದಲ್ಲಿ ಬಂಡವಾಳ ಜಾಸ್ತಿ ಇದ್ರೆ ಇನ್ನೊಂದು ದೇಶದಲ್ಲಿ ಶ್ರಮದ ಪ್ರಮಾಣ ಹೆಚ್ಚಾಗಿರುತ್ತೆ ಅಂತ ಹೇಳಿ ಕಲ್ಪನೆ ಮಾಡ್ಕೊಳ್ತಾರೆ. The trade between two countries is free and unrestricted. ಎರಡೂ ದೇಶಗಳ ನಡುವೆ ಮುಕ್ತ ಮತ್ತು ಅನಿರ್ಬಂಧಿತ ವ್ಯಾಪಾರ ಇರುತ್ತದೆ. ಅಂದ್ರೆ ವ್ಯಾಪಾರದಲ್ಲಿ ಯಾವುದೇ ತರದ ನಿರ್ಬಂಧ ಇಲ್ಲ, ಮುಕ್ತವಾಗಿ ವ್ಯಾಪಾರ ನಡೀತಾ ಇದೆ ಎರಡು ದೇಶದಲ್ಲೂ. ಯಾವುದೇ ತರದ ಟ್ಯಾರಿಫ್ಸ್ ಆಗಲಿ, ಸುಂಕಗಳಾಗ್ಲಿ, ಅಥವಾ ಯಾವುದೇ ತರದ ರೆಸ್ಟ್ರಿಕ್ಷನ್ ಆಗಲಿ, ನೀವು ಲೈಸೆನ್ಸ್ ತಗೋಬೇಕು, ನೀವು ಪರ್ಮಿಷನ್ ತಗೋಬೇಕು, ಈ ತರದೆಲ್ಲ ಯಾವುದು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. ದ ಟ್ರೇಡ್ ಬಿಟ್ವೀನ್ ಟೂ ಕಂಟ್ರಿ ಇಸ್ free and unrestricted. ಆಮೇಲೆ the last one is there is absence of transport cost, so that product prices are related exclusively to factor cost. ನೋಡಿ, ಸಾರಿಗೆ ವೆಚ್ಚ ಇರುವುದಿಲ್ಲ. ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ನಾವು ಯಾವಾಗ ಕಲ್ಪನೆ ಮಾಡ್ಕೊಂಡ್ಬಿಡ್ತೀವೋ ತಕ್ಷಣ ಸಾರಿಗೆ ವೆಚ್ಚ ಗಣನೆಗೆ ಬರೋದೇ ಇಲ್ಲ. ಸಾರಿಗೆ ವೆಚ್ಚ ಇಲ್ಲ ಅಂದ ತಕ್ಷಣ ಹಾಗಾದ್ರೆ ವಸ್ತುಗಳ ಬೆಲೆಯಲ್ಲಿನ ವ್ಯತ್ಯಾಸಕ್ಕೆ ಪ್ರಮುಖ ಕಾರಣ ಏನು? ಉತ್ಪಾದನಾ ವೆಚ್ಚ ಮಾತ್ರ. ಸೊ ನಿಮ್ಮ ಸರಕುಗಳಿನ ವ್ಯತ್ಯಾಸಕ್ಕೆ ಪ್ರಮುಖ ಕಾರಣ ಉತ್ಪಾದನಾಂಗಗಳು, ಅಂದ್ರೆ ಲೇಬರ್ ಮತ್ತೆ ಕ್ಯಾಪಿಟಲ್ಲೇ ವಸ್ತುಗಳ ಬೆಲೆಯಲ್ಲಿನ ವ್ಯತ್ಯಾಸಕ್ಕೆ ಕಾರಣ ಆಗುತ್ತೆ, ಸರಕುಗಳ ಬೆಲೆಯಲ್ಲಿನ ವ್ಯತ್ಯಾಸಕ್ಕೆ ಕಾರಣ ಆಗುತ್ತೆ ಹೊರತು ಸಾರಿಗೆ ವೆಚ್ಚದಿಂದ ಬೆಲೆಯಲ್ಲಿ ವ್ಯತ್ಯಾಸ ಆಗೋದಿಲ್ಲ ಅಂತ ಹೇಳಿ ಕಲ್ಪನೆ ಮಾಡ್ಕೊಳ್ತಾರೆ. ಸೊ ಇದೆಲ್ಲ ಬ್ಯಾಕ್ಗ್ರೌಂಡ್ ಇಟ್ಕೊಂಡು, ಈ ಎಲ್ಲ ಕಲ್ಪನೆಗಳ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಥಿಯರಿಯನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ, ಎಕ್ಸ್ಚರ್ ಮತ್ತೆ ಹುಲಿ. ಓಕೆ, ಇದನ್ನ ಫ್ಯಾಕ್ಟರ್ ಎಂಡೋಮೆಂಟ್ ಥಿಯರಿ ಅಂತ ಹೇಳ್ತಾರೆ, ಉತ್ಪಾದನಾಂಗ ಸಮೃದ್ಧ ಸಿದ್ಧಾಂತ. ಯಾಕೆಂದ್ರೆ ಇವರ ಥಿಯರಿ ನಿಂತಿರೋದೆ, ದ ಹೋಲ್ ಬೇಸಿಸ್ ಆಫ್ ದಿ ಡಿಫರೆನ್ಸ್ ಇನ್ ಕಂಪ್ಯಾರಿಟಿವ್ ಕಾಸ್ಟ್ ಅಕಾರ್ಡಿಂಗ್ ಟು ಎಕ್ಸ್ಚರ್-ಓವ್ಲಿನ್ ಥಿಯರಿ ರೆಸ್ಟ್ಸ್ ಅಪಾನ್ ಟೂ ಕ್ರೂಷಿಯಲ್ ಎಲಿಮೆಂಟ್ಸ್, ಫ್ಯಾಕ್ಟರ್ ಎಂಡೋಮೆಂಟ್ ಅಂಡ್ ಫ್ಯಾಕ್ಟರ್ ಇಂಟೆನ್ಸಿಟಿ. ಅಂದ್ರೆ ಎಂಟೈರ್ ಥಿಯರಿ ನಿಂತಿರೋದೆ ಉತ್ಪಾದನಾಂಗ ಸಮೃದ್ಧತೆ ಮೇಲೆ. ಈ ಸಿದ್ಧಾಂತದ ಅನ್ವಯ ಸಾಪೇಕ್ಷ ವೆಚ್ಚದ ವ್ಯತ್ಯಾಸವು ಎರಡು ಪ್ರಮುಖ ಅಂಶಗಳ ಮೇಲೆ ಅವಲಂಬಿಸಿದೆ. ಒಂದು ಉತ್ಪಾದನಾಂಗ ಸಮೃದ್ಧಿ, ಇನ್ನು ಉತ್ಪಾದನಾಂಗ ಸಂಪನ್ನತೆ. ಇವೆರಡರ ಆಧಾರದ ಮೇಲೆ ಬೆಲೆಗಳ ವ್ಯತ್ಯಾಸ ಆಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಾನು ನಿಮಗೆ ಸುಲಭ ಆಗ್ಲಿ ಅಂತ ಹೇಳಿ ಎರಡು ದೇಶದ ಎರಡು ಸರಕುಗಳ ಒಂದು ಮಾಡೆಲ್ ಅನ್ನ ತಗೊಂಡ್ರೆ ನೋಡಿ, USA ಮತ್ತು ಇಂಡಿಯಾ, ಅಮೆರಿಕ ಮತ್ತು ಭಾರತವನ್ನ ಉದಾಹರಣೆಗೆ ತಗೊಂಡು, ಅಮೆರಿಕದಲ್ಲಿ ಕ್ಯಾಪಿಟಲ್ ಎಷ್ಟಿದೆ, ಲೇಬರ್ ಎಷ್ಟಿದೆ, ಉತ್ಪಾದನಾಂಗ. ಸೊ ಕ್ಯಾಪಿಟಲ್ ಅಂತ ಬಂದಾಗ ಮಿಷನರೀಸು ಅಮೆರಿಕದಲ್ಲಿ 100 ಇದೆ, 100 ಘಟಕಗಳು, ಇಂಡಿಯಾದಲ್ಲಿ 20 ಘಟಕ ಇದೆ. ವರ್ಕ್ ಫೋರ್ಸ್ ಅಂತ ಬಂದಾಗ, ಅಂದ್ರೆ ವರ್ಕರ್ಸ್ ಅಂತ ಬಂದಾಗ US ಅಲ್ಲಿ 200 ಇದೆ, ಭಾರತದಲ್ಲಿ 1000 ಇದೆ. ಸೊ ನೀವು ಬಂಡವಾಳ ಶ್ರಮದ ಅನುಪಾತ ನೋಡ್ಬೇಕೀಗ, ಕ್ಯಾಪಿಟಲ್ ಔಟ್ಪುಟ್ ರೇಷಿಯೋ. ಯಾಕೆ ನೋಡ್ಬೇಕಿದನ್ನ ಅಂದ್ರೆ, ಯಾವ ದೇಶ ಶ್ರಮ ಸಾಂದ್ರವಾಗಿದೆ, ಯಾವ ದೇಶ ಬಂಡವಾಳ ಸಾಂದ್ರವಾಗಿದೆ ಅನ್ನೋದನ್ನ ನೀವು ತಿಳ್ಕೋಬೇಕು. ಅದನ್ನ ತಿಳ್ಕೊಂಡಾಗ ಮಾತ್ರ ಯಾವ ದೇಶದಲ್ಲಿ ಬಂಡವಾಳ ಸಾಂದ್ರ ಸರಕು ಉತ್ಪಾದನೆ ಆಗಬೇಕು, ಯಾವ ದೇಶದಲ್ಲಿ ಶ್ರಮ ಸಾಂದ್ರ ಸರಕು ಉತ್ಪಾದನೆ ಆಗಬೇಕು ಅನ್ನೋದಕ್ಕೆ ನಿಮ್ಗೆ ಉತ್ತರ ಸಿಗತ್ತೆ. ಸೊ ಇಲ್ಲಿ ಬಂಡವಾಳ ಶ್ರಮ ಅನುಪಾತವನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಕ್ಯಾಪಿಟಲ್ ಲೇಬರ್ ರೇಷಿಯೋ K/L, USA ಫಸ್ಟ್, ಇಸ್ ಈಕ್ವಲ್ ಟು 100/200. ಅಂದ್ರೆ 100 ಕ್ಯಾಪಿಟಲ್ ಇದೆ, 200 ಲೇಬರ್ ಇದೆ. ಸೊ ಹಾಗಾಗಿ 100/200, ಉತ್ತರ ಏನ್ ಬಂತು? 0.5. ಎರಡನೇದು ಭಾರತದ ಕಂಡುಹಿಡಿಬೇಕು. K/L ಭಾರತದ್ದು 20/1000, 20 ಡಿವೈಡೆಡ್ ಬೈ 1000. ಸೊ ಉತ್ತರ ಏನ್ ಬಂತು? 0.02. 0.02 is the answer for capital output ratio in India. So when you say this, 0.5 is greater than 0.2. ಅಂದ್ರೆ ಯಾವ ದೇಶ ಜಾಸ್ತಿ ಇದೆಯೋ
ಆ ದೇಶ ಬಂಡವಾಳ ಸಾಂದ್ರ ಅಂತ ಅರ್ಥ. ಕ್ಯಾಪಿಟಲ್ ಡಿವೈಡೆಡ್ ಬೈ ಲೇಬರ್ ಮಾಡ್ತಾ ಇದ್ದೀವಿ. ಸೊ ಕ್ಯಾಪಿಟಲ್ ಇಂಟೆನ್ಸಿವ್ ಯಾವ ದೇಶ ಅಂತ ನೋಡ್ಬೇಕಿತ್ತು. ಸೊ ಹಾಗಾಗಿ ನಮ್ಗೆ ಈಗ ಏನ್ ಗೊತ್ತಾಗಿದೆ, USA ಬಂಡವಾಳ ಸಮೃದ್ಧ ದೇಶ, ಭಾರತ ಶ್ರಮ ಸಮೃದ್ಧ ದೇಶ. So when we see the capital labor ratio, we come to know that since 0.5 of America is greater than 0.02 of India, USA is capital abundant and India is labor abundant. So ನಿಮಗೆ ಫ್ಯಾಕ್ಟರ್ ಎಂಡೋಮೆಂಟ್ ಅಂತ ನೋಡಿದಾಗ ಭಾರತ ಶ್ರಮ ಸಾಂದ್ರ ದೇಶ, ಅಮೆರಿಕ ಬಂಡವಾಳ ಸಾಂದ್ರ ದೇಶ ಅನ್ನೋದು ಗೊತ್ತಾಗತ್ತೆ. ನೆಕ್ಸ್ಟ್, ಬಿಫೋರ್ ಟ್ರೇಡ್, ಎರಡೂ ದೇಶ ಟ್ರೇಡಿಗೆ ಬರೋ ಮುಂಚೆ ಹೇಗಿತ್ತು, ಎರಡೂ ದೇಶ ಎಷ್ಟೆಷ್ಟು ಉತ್ಪಾದನೆ ಮಾಡ್ತಿದ್ರು ಸರಕನ್ನ ಅಂತ ನೋಡೋಣ. ಇಲ್ಲಿ ಎರಡು ದೇಶ ತಗೊಂಡಿದ್ದೀವಿ, ಮೊದಲೇ ಹೇಳಿದೆ ಅಮೆರಿಕ ಅಂಡ್ ಇಂಡಿಯಾ, ಲೇಬರ್ ಅಂಡ್ ಕ್ಯಾಪಿಟಲ್ ತಗೊಂಡಿದ್ದೀವಿ. ಈಗ ಎರಡು ಸರಕನ್ನ ತಗೊಳ್ಳೋಣ, ಕಾರ್ ಮತ್ತು ಟೆಕ್ಸ್ಟೈಲ್, ಬಟ್ಟೆ ಮತ್ತು ಕಾರ್ಗಳು. ಓಕೆ, ಈಗ ಭಾರತ ಶ್ರಮ ಸಾಂದ್ರ ಅಂತ ಹೇಳಿದೆ, USA ಬಂಡವಾಳ ಸಾಂದ್ರ ಅಂತ ಹೇಳಿದೆ. ಈ ಡಯಾಗ್ರಾಮ್ ನೀವು ನೋಡಿದ್ರೆ OY ಆಕ್ಸಿಸ್ ಲೇಬರ್ ಅನ್ನ ತೋರಿಸುತ್ತೆ. ಈ ಲೇಬರ್ ಅಂತ ತೋರಿಸಿದ ತಕ್ಷಣ ಅಲ್ಲಿ ಟೆಕ್ಸ್ಟೈಲ್ ಅನ್ನ ತೋರಿಸುತ್ತೆ. OX ಆಕ್ಸಿಸ್ ಕ್ಯಾಪಿಟಲ್ ಅನ್ನ ತೋರಿಸುತ್ತೆ, ಅಂದ್ರೆ ಬಂಡವಾಳವನ್ನ ತೋರಿಸುತ್ತೆ. ಸೊ ಕಾರ್ಸ್ ಅನ್ನ ತೋರಿಸುತ್ತೆ ಅಲ್ಲಿ. ಇಲ್ಲಿ LL1 ರೆಡ್ ಕರ್ವ್ ಒಂದು ಹಾಕಿದ್ದೀನಿ. ಇದು ಉತ್ಪಾದನಾ ಸಾಧ್ಯತಾ ರೇಖೆ, ಅಂದ್ರೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಆಫ್ ಇಂಡಿಯಾ. LL1 is ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಆಫ್ ಇಂಡಿಯಾ. ಉತ್ಪಾದನಾ ಸಾಧ್ಯತಾ ರೇಖೆ ಅಂದ್ರೆ ಯಾವ ರೇಖೆ ಒಳಗೆ ಉತ್ಪಾದನೆ ಸಾಧ್ಯ ಆಗುತ್ತೋ, ಅಂದ್ರೆ ಎಲ್ಲಾ ಉತ್ಪಾದನೆಗಳು ಆ ರೇಖೆಯ ಒಳಗೆ ಮಾತ್ರ ಸಾಧ್ಯವಾಗುತ್ತೆ. ಸೊ ಭಾರತ LL1 ಒಳಗೆ ತನ್ನತ್ರ ಇರುವಂತಹ ಶ್ರಮ ಮತ್ತು ಬಂಡವಾಳ, ಅಂದ್ರೆ 20 ಬಂಡವಾಳ ಮತ್ತು 1000 ಶ್ರಮವನ್ನ ಬಳಸ್ಕೊಂಡು ಎಷ್ಟು ಟೆಕ್ಸ್ಟೈಲ್ ಅನ್ನ ಉತ್ಪಾದನೆ ಮಾಡ್ಬೋದು, ಎಷ್ಟು ಕಾರನ್ನ ಉತ್ಪಾದನೆ ಮಾಡ್ಬೋದು ಅನ್ನೋದನ್ನ ನೋಡ್ಬೋದು. ಎರಡನೇದು KK1 ಅಂತ ಬ್ಲೂ ಕರ್ವ್ ಅನ್ನ ನೋಡ್ತೀರಾ, ಇದು USA ಯ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್, ಅಮೆರಿಕದ ಉತ್ಪಾದನಾ ಸಾಧ್ಯತಾ ರೇಖೆ. ಈ ಉತ್ಪಾದನಾ ಸಾಧ್ಯತಾ ರೇಖೆ ನೀವು ನೋಡಿದ್ರೆ ಕ್ಯಾಪಿಟಲ್ ಜಾಸ್ತಿ ಇದೆ ಈ ದೇಶದಲ್ಲಿ, ಲೇಬರು ಕಡಿಮೆ ಇದೆ. LL1 ನೋಡಿದ್ರೆ ಲೇಬರ್ ಜಾಸ್ತಿ ಇದೆ, ಕ್ಯಾಪಿಟಲ್ ಕಡಿಮೆ ಇದೆ. ಸೊ ಇಲ್ಲಿ ಕ್ಯಾಪಿಟಲ್ ಜಾಸ್ತಿ ಇದೆ KK1 ರೇಖೆನಲ್ಲಿ. ಸೊ ಇವರು ಈ ಉತ್ಪಾದನಾ ಸಾಧ್ಯತಾ ರೇಖೆ ಒಳಗೆ ತಮ್ಮ ಹತ್ರ ಇರುವಂತಹ ಎಷ್ಟಿತ್ತು ಅವ್ರದ್ದು, 100 ಲೇಬರು, 200 ಕ್ಯಾಪಿಟಲ್, 200 ಲೇಬರು, 100 ಕ್ಯಾಪಿಟಲ್. ಸೊ ಅದನ್ನ ಬಳಸ್ಕೊಂಡು ಎಷ್ಟು ಕಾರನ್ನ ಮತ್ತು ಎಷ್ಟು ಟೆಕ್ಸ್ಟೈಲ್ ಅನ್ನ ಉತ್ಪಾದನೆ ಮಾಡ್ಬೋದು ಅಂತ. ಸೊ ಬಿಫೋರ್ ಟ್ರೇಡ್, ಈ ಎರಡೂ ದೇಶ ಈಗ ಟ್ರೇಡ್ ಮಾಡ್ತಾ ಇಲ್ಲ, ತಮ್ಮ ಹತ್ರ ಇರುವಂತಹ ಶ್ರಮ ಮತ್ತು ಬಂಡವಾಳವನ್ನ ಬಳಸ್ಕೊಂಡು ಪಾಯಿಂಟ್ ಎ ನಲ್ಲಿ ಸರಕನ್ನ ಉತ್ಪಾದನೆ ಮಾಡ್ಕೋತಾ ಇದ್ದಾರೆ ಅಂತ ಅನ್ಕೊಳ್ಳೋಣ. ಎರಡು ಪಾಯಿಂಟ್ ಎಲ್ಲಿ ಮೀಟ್ ಆಗ್ತಾ ಇದೆಯೋ ಅಲ್ಲಿ ನಾನು ಪಾಯಿಂಟ್ ಎ ಹಾಕಿದ್ದೀನಿ. ಸೊ ಪಾಯಿಂಟ್ ಎ ನಲ್ಲಿ ಉತ್ಪಾದನೆ ಮಾಡ್ತಿದ್ದಾರೆ. ಸೊ ಪಾಯಿಂಟ್ ಎ ನಲ್ಲಿ ಎರಡೂ ದೇಶಗಳು 6 ಯೂನಿಟ್ಗಳ ಟೆಕ್ಸ್ಟೈಲ್, ಅಂದ್ರೆ 6 ಘಟಕಗಳ ಬಟ್ಟೆಯನ್ನ ತಯಾರು ಮಾಡ್ಕೊಳ್ತಾ ಇದೆ, 7 ಘಟಕಗಳ ಕಾರನ್ನ ತಯಾರು ಮಾಡ್ಕೊಳ್ತಾ ಇದೆ. ಸೊ ಇಬ್ರು ಇನ್ನು ವ್ಯಾಪಾರಕ್ಕೆ ಬಂದಿಲ್ಲ, ಅಂತಾರಾಷ್ಟ್ರೀಯ ವ್ಯಾಪಾರ ನಡೀತಾ ಇಲ್ಲ ಇಲ್ಲಿ. ಆದ್ರೆ ತಮ್ಮ ಹತ್ರ ಇರುವಂತಹ ಶ್ರಮ ಮತ್ತು ಬಂಡವಾಳವನ್ನ ಬಳಸ್ಕೊಂಡು ಎರಡೂ ದೇಶಗಳು 6 ಘಟಕಗಳ ಟೆಕ್ಸ್ಟೈಲ್, ಭಾರತನೂ 6 ಘಟಕಗಳ ಬಟ್ಟೆಯನ್ನ ತಯಾರು ಮಾಡ್ಕೊಳ್ತಾ ಇದೆ, ಅಮೆರಿಕನೂ 6 ಘಟಕಗಳ ಬಟ್ಟೆಯನ್ನ ತಯಾರು ಮಾಡ್ಕೊಳ್ತಾ ಇದೆ, ಮತ್ತೆ ಅಮೆರಿಕನು 7 ಘಟಕಗಳ ಕಾರನ್ನ ತಯಾರು ಮಾಡ್ತಾ ಇದೆ, ಭಾರತ ಕೂಡ 7 ಘಟಕಗಳ ಕಾರನ್ನ ತಯಾರು ಮಾಡ್ತಾ ಇದೆ. ದಿಸ್ ಇಸ್ ಬಿಫೋರ್ ಟ್ರೇಡ್ ಬಿಟ್ವೀನ್ ಇಂಡಿಯಾ ಅಂಡ್ US. ನಾವು ನೇಷನ್ಸ್ ವಿತ್ ಫ್ಯಾಕ್ಟರ್ ಎಂಡೋಮೆಂಟ್, ಉತ್ಪಾದನಾಂಗ ಸಮೃದ್ಧಿ ಹೊಂದಿರುವ ದೇಶವನ್ನ ನೋಡೋಣ ಈಗ. ಅಂದ್ರೆ ನಾನು ನಿಮ್ಗಾಗ್ಲೇ ಹೇಳಿದಾಗೆ ಅಮೆರಿಕ ಬಂಡವಾಳ ಸಾಂದ್ರ ಅಂತ ನೋಡಿದ್ವಿ, ಭಾರತ ಶ್ರಮ ಸಾಂದ್ರ ಅಂತ ನೋಡಿದ್ವಿ. ಸೊ ಅವರು ಪಾಯಿಂಟ್ ಎ ನಲ್ಲಿ ಉತ್ಪಾದನೆ ಮಾಡಿದಿರಾ, ಸಪೋಸ್ ತಮ್ಮ ಹತ್ರ ಕ್ಯಾಪಿಟಲ್ ಜಾಸ್ತಿ ಇರೋದ್ರಿಂದ ಅಮೆರಿಕ, ನಾನು 15 ಪೂರ್ತಿ ನನ್ನ ಎಲ್ಲ ಬಂಡವಾಳವನ್ನ ನಾನು ಕಾರ್ ತಯಾರು ಮಾಡೋದಕ್ಕೆ ಜಾಸ್ತಿ ಬಳಸ್ಕೋತೀನಿ, ಕಡಿಮೆ ಪ್ರಮಾಣವನ್ನ ಟೆಕ್ಸ್ಟೈಲ್ ತಯಾರು ಮಾಡೋದಕ್ಕೆ ಬಳಸ್ಕೋತೀನಿ. ಭಾರತನೂ ಅಷ್ಟೇ, ಲೇಬರ್ ನನ್ನ ಹತ್ರ ಜಾಸ್ತಿ ಇರೋದ್ರಿಂದ ಐ ವಿಲ್ ಯೂಸ್ ಮೈ ಲೇಬರ್ ಟು ಪ್ರೊಡ್ಯೂಸ್ ಟೆಕ್ಸ್ಟೈಲ್, ಮತ್ತೆ ಕಡಿಮೆ ಪ್ರಮಾಣವನ್ನ ಕಾರ್ ತಯಾರು ಮಾಡೋದಕ್ಕೆ ಉಪಯೋಗಿಸೋಣ ಅಂತ ಏನಾದ್ರು ಯೋಚನೆ ಮಾಡಿದ್ರೆ, ಓಕೆ, ಅವ್ರ ಹತ್ರ ಇರೋದು. ಈಗ ಅಮೆರಿಕದಲ್ಲಿ ಕ್ಯಾಪಿಟಲ್ ಜಾಸ್ತಿ ಇರೋದ್ರಿಂದ ದೇ ವಿಲ್ ಬಿ ಏಬಲ್ ಟು ಪ್ರೊಡ್ಯೂಸ್ 15 ಯೂನಿಟ್ಸ್ ಆಫ್ ಕಾರ್ ಅಂಡ್ 1 ಯೂನಿಟ್ ಆಫ್ ಟೆಕ್ಸ್ಟೈಲ್. USA ನಲ್ಲಿ 15 ಕಾರು
ಮತ್ತು ಒಂದು ಟೆಕ್ಸ್ಟೈಲ್ ಅನ್ನ ಒಂದು ಘಟಕ ಬಟ್ಟೆಯನ್ನ ತಯಾರು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಇರುವಂತಹ ಲೇಬರ್ ಅನ್ನ ಬಳಸಿಕೊಂಡು ಭಾರತದಲ್ಲಿ 13 ಘಟಕಗಳ ಟೆಕ್ಸ್ಟೈಲು, 3 ಘಟಕಗಳ ಕಾರನ್ನ ತಯಾರು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನಾನು ಅದನ್ನ ಟೇಬಲ್ ಅಲ್ಲೂ ತೋರಿಸಿದ್ದೀನಿ, ಮತ್ತೆ ಅದನ್ನ ಡಯಾಗ್ರಾಮ್ ಅಲ್ಲೂ ಕೂಡ ಹಾಕಿದ್ದೀನಿ. ಸೊ ನೀವು ವೈ ಆಕ್ಸಿಸ್ ಅಲ್ಲಿ ನೋಡಿದ್ರೆ 13 ಘಟಕಗಳ ಟೆಕ್ಸ್ಟೈಲ್ ಅನ್ನ ಭಾರತ ತಯಾರು ಮಾಡ್ತಿದೆ, 3 ಘಟಕಗಳ ಕಾರನ್ನ ತಯಾರು ಮಾಡ್ತಿದೆ. ನೀವು ಪಾಯಿಂಟ್ ಬಿ ನಲ್ಲಿ ಅದರ ಉತ್ಪಾದನೆ ನಡೀತಾ ಇದೆ. ಅಮೆರಿಕದ ನೋಡಿದ್ರೆ ಪಾಯಿಂಟ್ B1 ನಲ್ಲಿ ನಡೀತಾ ಇದೆ, 15 ಘಟಕಗಳ ಕಾರನ್ನ ತಯಾರು ಮಾಡ್ತಾ ಇದೆ ಮತ್ತು 1 ಘಟಕದ ಟೆಕ್ಸ್ಟೈಲ್ ಅನ್ನ ತಯಾರು ಮಾಡಿದೆ. ಸೊ ಫ್ಯಾಕ್ಟರ್ ಎಂಡೋಮೆಂಟ್ ಇರೋದ್ರಿಂದ, ಅಮೆರಿಕದಲ್ಲಿ ಬಂಡವಾಳ ಜಾಸ್ತಿ ಇರೋದ್ರಿಂದ ಮತ್ತೆ ಇಂಡಿಯಾದಲ್ಲಿ ಲೇಬರ್ ಜಾಸ್ತಿ ಇರೋದ್ರಿಂದ ಇಷ್ಟು ಉತ್ಪಾದನೆ ಮಾಡೋದಕ್ಕೆ ಸಾಧ್ಯವಾಗಿದೆ. ಈಗ ಅಮೆರಿಕಾಗ ಅಷ್ಟೊಂದು ಕಾರ್ ಬೇಡ, ಭಾರತಕ್ಕೆ ಅಷ್ಟೊಂದು ಟೆಕ್ಸ್ಟೈಲ್ ಬೇಡ. ಅವರಿಬ್ರು ಏನ್ ಮಾಡ್ಬೋದು, ತಮ್ಮ ಹತ್ರ ಇರೋ ಉತ್ಪಾದನಾಂಗದಲ್ಲಿ ಅವರಿಷ್ಟು ಉತ್ಪಾದನೆ ಮಾಡಿದ್ದಾರೆ. ಅವರಿಬ್ರು ಏನ್ ಮಾಡ್ಬೋದು, ದೇ ಕ್ಯಾನ್ ಗೆಟ್ ಇನ್ ಟು ಟ್ರೇಡ್. ಇಬ್ರು ಕೂಡ ವ್ಯಾಪಾರಕ್ಕೆ ಬರಬಹುದು, ಅಂತಾರಾಷ್ಟ್ರೀಯ ವ್ಯಾಪಾರ ಮಾಡ್ಕೊಳ್ಬಹುದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಬೋದು. ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಿದಾಗ ಏನಾಗುತ್ತೆ ಅಂತ ನೋಡೋಣ. ನಾವು ಟ್ರೇಡ್ ಬಿಟ್ವೀನ್ ಇಂಡಿಯಾ ಅಂಡ್ US. ಈಗ ಭಾರತ ಮತ್ತು ಅಮೆರಿಕ ನಡುವೆ ಒಂದು ವ್ಯಾಪಾರ ನಡೆಯುತ್ತೆ ಅಂತ ಅನ್ಕೊಳ್ಳೋಣ. ಸೊ US ಏನ್ ಮಾಡ್ತು, 15 ಯೂನಿಟ್ ಕಾರ್ಸ್ ಅನ್ನ ಉತ್ಪಾದನೆ ಮಾಡ್ತಾ ಇತ್ತು. ಇಟ್ ವಾಸ್ ಪ್ರೊಡ್ಯೂಸಿಂಗ್ 15 ಯೂನಿಟ್ಸ್ ಆಫ್ ಕಾರ್ ಅಂಡ್ 1 ಯೂನಿಟ್ ಆಫ್ ಟೆಕ್ಸ್ಟೈಲ್, ಅಂಡ್ ಇಂಡಿಯಾ ವಾಸ್ ಪ್ರೊಡ್ಯೂಸಿಂಗ್ 13 ಯೂನಿಟ್ಸ್ ಆಫ್ ಟೆಕ್ಸ್ಟೈಲ್ಸ್ ಅಂಡ್ 3 ಯೂನಿಟ್ಸ್ ಆಫ್ ಕಾರ್ಸ್. ಟ್ರೇಡ್ ಮಾಡಿದಾಗ ಏನ್ ಮಾಡುತ್ತೆ ನೋಡಿ, ಈ ಟ್ರೇಡ್ ಅನ್ನ ತೋರ್ಸಕ್ಕೆ ನೀವು ಡಯಾಗ್ರಾಮ್ ಅನ್ನ ನೋಡಿದ್ರೆ ಎರಡೂ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಇದೆ. ಭಾರತದ್ದು L1 ರೆಡ್, ಅಮೆರಿಕದು K1 ಬ್ಲೂ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್. ನಾನು ಮಧ್ಯದಲ್ಲಿ ಒಂದು ರೇಖೆಯನ್ನ ಡ್ರಾ ಮಾಡಿದ್ದೀನಿ ನಿಮಗೆ, ಡೌನ್ವರ್ಡ್ ಸ್ಲೋಪಿಂಗ್ ಲೈನ್ ಅನ್ನ. ಈ ರೇಖೆ L1 ಅನ್ನು ಟಚ್ ಮಾಡ್ತಾ ಇದೆ, K1 ಅನ್ನು ಟಚ್ ಮಾಡ್ತಾ ಇದೆ. ಸೊ ಮಧ್ಯದ ಪಾಯಿಂಟ್ C ನಲ್ಲಿ ವ್ಯಾಪಾರ ನಡೆಯುತ್ತೆ. ಯಾಕೆಂದ್ರೆ ಎರಡೂ ದೇಶ ಟ್ರೇಡ್ ಬಂದಿರೋದ್ರಿಂದ, ಎರಡೂ ದೇಶದ ನಡುವೆ ವ್ಯಾಪಾರ ಆಗೋದ್ರಿಂದ ಯಾವುದೋ ಒಂದು ಮಿಡ್ ಪಾಯಿಂಟ್ ಅಲ್ಲಿ ಅವರು ಮೀಟ್ ಆಗ್ತಾರೆ. ಸೊ ಅದಕ್ಕೆ ಒಂದು ಸ್ಟ್ರೇಟ್ ಲೈನ್ ಅನ್ನು ತೋರಿಸಿ ಅಲ್ಲಿ ನಾನು ತೋರಿಸಿದ್ದೀನಿ. ಈಗ 15 ಯೂನಿಟ್ ಅಮೆರಿಕ ಏನು ಉತ್ಪಾದನೆ ಮಾಡಿತ್ತು ಕಾರು, ಅದರಲ್ಲಿ 6 ಯೂನಿಟ್ ಅನ್ನ ಭಾರತಕ್ಕೆ ಎಕ್ಸ್ಪೋರ್ಟ್ ಮಾಡುತ್ತೆ. ಓಕೆ, ಸೊ ಭಾರತಕ್ಕೆ ಎಷ್ಟಾಯ್ತು, ಈಗ ಭಾರತ ಮೊದಲು 3 ಯೂನಿಟ್ ಕಾರನ್ನ ತನ್ನ ಹತ್ರ ಇರುವಂತಹ ಬಂಡವಾಳದಲ್ಲೇ ಉತ್ಪಾದನೆ ಮಾಡ್ಕೊಳ್ತಾ ಇತ್ತು. 6 ಯೂನಿಟ್ ಈಗ ಅಮೆರಿಕದಿಂದ ಸಿಕ್ತು. ಸೊ ಒಟ್ಟು 9 ಕಾರು ಭಾರತಕ್ಕೆ ಸಿಕ್ತು. ಆಮೇಲೆ ಅಮೆರಿಕ ಏನ್ ಮಾಡ್ತಾರೆ, ಟೆಕ್ಸ್ಟೈಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾರೆ. 6 ಕಾರ್ ಎಕ್ಸ್ಪೋರ್ಟ್ ಮಾಡ್ತಾರೆ, 6 ಯೂನಿಟ್ ಟೆಕ್ಸ್ಟೈಲ್ ಅನ್ನ ಇಂಪೋರ್ಟ್ ಮಾಡ್ಕೋತಾರೆ. ಸೊ ಮೊದಲೆಷ್ಟು ಟೆಕ್ಸ್ಟೈಲ್ ಉತ್ಪಾದನೆ ಮಾಡ್ತಿದ್ರು ಅವರು, 15 ಯೂನಿಟ್ ಕಾರು, 1 ಯೂನಿಟ್ ಟೆಕ್ಸ್ಟೈಲ್ ಉತ್ಪಾದನೆ ಮಾಡ್ತಿದ್ರು. ಸೊ 1 ಯೂನಿಟ್ ಅವರೇ ಉತ್ಪಾದನೆ ಮಾಡ್ಕೊಳ್ತಿದ್ರು, 6 ಯೂನಿಟ್ ಭಾರತದಿಂದ ಇಂಪೋರ್ಟ್ ಮಾಡ್ಕೊಂಡ್ರು. ಸೊ ಟೋಟಲ್ ಎಷ್ಟಾಯ್ತು, 7 ಯೂನಿಟ್ಸ್ ಆಫ್ ಟೆಕ್ಸ್ಟೈಲ್ಸ್ ಟು US ಆಯ್ತು. ಇನ್ನು ಭಾರತಕ್ಕೆ ಬಂದ್ರೆ, ಭಾರತ 13 ಯೂನಿಟ್ ಏನು ಇದನ್ನ ಉತ್ಪಾದನೆ ಮಾಡ್ತಿದ್ರು, ಟೆಕ್ಸ್ಟೈಲ್ ಅನ್ನ ಉತ್ಪಾದನೆ ಮಾಡ್ತಿದ್ರು, ಅದರಲ್ಲಿ ದೇ ವಿಲ್ ಎಕ್ಸ್ಪೋರ್ಟ್ 6 ಯೂನಿಟ್ ಟೆಕ್ಸ್ಟೈಲ್ ಟು USA. 7 ಯೂನಿಟ್ ಅವ್ರು ಇಟ್ಕೋತಾರೆ, 6 ಯೂನಿಟ್ USA ಗೆ ಕೊಡ್ತಾರೆ. ಮೊದಲು 1 ಯೂನಿಟ್ ಅವ್ರು ತಯಾರು ಮಾಡ್ತಿದ್ರು, ಈಗ 6 ಯೂನಿಟ್ ಸೇರ್ತು. ಸೊ 7 ಯೂನಿಟ್ ಆಯ್ತು. ಆಮೇಲೆ ಇಟ್ ವಿಲ್ ಇಂಪೋರ್ಟ್ 6 ಯೂನಿಟ್ಸ್ ಆಫ್ ಕಾರ್. 6 ಯೂನಿಟ್ ಕಾರನ್ನ ಇಂಪೋರ್ಟ್ ಮಾಡ್ಕೊಳ್ತಾರೆ. ಮೊದಲು 3 ಕಾರ್ ನಾವೇ ತಯಾರು ಮಾಡ್ಕೊಳ್ತಿದ್ವಿ, ಜೊತೆಗೆ 6 ಕಾರ್ ಅಮೆರಿಕದಿಂದ ತಗೊಂಡ್ವಿ. ಸೊ ಹಾಗಾಗಿ 9 ಕಾರ್ ಆಯ್ತು. ಈಗ ವ್ಯಾಪಾರಕ್ಕೆ ಬಂದ ಮೇಲೆ ಎರಡೂ ದೇಶ ನೀವು ನೋಡಿದ್ರೆ, US ಅಲ್ಲೂ 9 ಕಾರ್ ಇದೆ, ಇಂಡಿಯಾದಲ್ಲೂ 9 ಕಾರ್ ಇದೆ. ಮುಂಚೆ ಎಷ್ಟಿತ್ತು, 6 ಇತ್ತು, 7 ಇತ್ತು. ಸೊ ಈಗ 9 ಆಯ್ತು. ಟೆಕ್ಸ್ಟೈಲ್ ಏನಾಯ್ತು, 6 ಇತ್ತು, ಈಗ ಎರಡೂ ದೇಶಕ್ಕೆ 7 ಸಿಕ್ತು. ಸೊ ಟ್ರೇಡ್ ಬಂದಾಗ, ಟ್ರೇಡ್ ಅಲ್ಲಿಗೆ ಎಂಟರ್ ಆದಾಗ, ನಾನು ಯಾವ್ದ್ರ ಸ್ಪೆಷಲೈಸೇಷನ್ ಆಗಿರ್ತೀನೋ ಅಥವಾ ನನ್ನ ದೇಶದಲ್ಲಿ ಇರುವಂತಹ ಸಂಪನ್ಮೂಲವನ್ನು ಬಳಸ್ಕೊಂಡು ನಾನು ಉತ್ಪಾದನೆ ಮಾಡೋದು, ಇನ್ನೊಂದು ದೇಶ ತನ್ನಲ್ಲಿ ಸಂಪದ್ಭರಿತವಾಗಿರುವಂತಹ ಉತ್ಪಾದನಾಂಗವನ್ನು ಬಳಸ್ಕೊಂಡು ಅದು ಉತ್ಪಾದನೆ ಮಾಡೋದು, ಎರಡೂ ದೇಶ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದ್ರಿಂದ ಅಡ್ವಾಂಟೇಜ್ ಇದೆ ಅನ್ನೋದನ್ನ ಎಕ್ಸ್ಚರ್ ಓಹ್ಲಿನವರು ತೋರಿಸೋ ಪ್ರಯತ್ನವನ್ನ ಮಾಡಿದ್ದಾರೆ ಇಲ್ಲಿ. ಈಗ ಓವರ್ ಆಲ್ ಟ್ರೇಡ್ಗೆ ಮುಂಚೆ ಏನಾಗಿತ್ತು, ಟ್ರೇಡಿಗೆ ಬಂದ ಮೇಲೆ ಏನಾಯ್ತು ಅನ್ನೋದನ್ನ ಓವರ್ ಆಲ್ ಪೂರ್ತಿ ಒಂದು ಡಯಾಗ್ರಾಮ್ ಅಲ್ಲಿ ಹಾಕಿ ತೋರಿಸೋ ಪ್ರಯತ್ನವನ್ನ ಮಾಡಿ. ಸೊ ಈಗ ಇಂಟರ್ನ್ಯಾಷನಲ್ ಟ್ರೇಡ್ಗೆ ಬಂದಿದೆ. ಇದು ಬಿಫೋರ್, ಇದು ಅಂದ್ರೆ ಬಿಫೋರ್ ಟ್ರೇಡು ಎರಡೂ ದೇಶದಲ್ಲಿ ಕಾರ್ ಎಷ್ಟಿತ್ತು, ಕಾರು US ಅಲ್ಲಿ 7 ಇತ್ತು, ಇಂಡಿಯಾದಲ್ಲಿ 7 ಇತ್ತು. ಟೆಕ್ಸ್ಟೈಲು US ಅಲ್ಲಿ 6 ಇತ್ತು, ಇಂಡಿಯಾದಲ್ಲೂ 6 ಇತ್ತು.
ಉತ್ಪಾದನಾಂಗ ಸಮೃದ್ಧತೆ ಬಳಸ್ಕೊಂಡು ಅಂದ್ರೆ ಫ್ಯಾಕ್ಟರಿ ಎಂಡೋಮೆಂಟ್ ಬಳಸ್ಕೊಂಡು ಏನ್ ಮಾಡಿದ್ರು, ಕಾರ್ 15 ತಯಾರು ಮಾಡ್ತಿದ್ರು, ಟೆಕ್ಸ್ಟೈಲ್ 1 ತಯಾರು ಮಾಡ್ತಿದ್ರು USA. ಭಾರತ 3 ಕಾರನ್ನ ತಯಾರು ಮಾಡ್ತಿದ್ರು, 13 ಟೆಕ್ಸ್ಟೈಲ್ ಅನ್ನ ತಯಾರು ಮಾಡ್ತಿದ್ರು. ವ್ಯಾಪಾರದ ನಂತರ ಆಫ್ಟರ್ ಟ್ರೇಡ್ USAಗೂ 9 ಕಾರ್ ಸಿಕ್ತು, ಭಾರತಕ್ಕೂ 9 ಕಾರ್ ಸಿಕ್ತು. ಟೆಕ್ಸ್ಟೈಲು USAಗೂ 7 ಸಿಕ್ತು, ಭಾರತಕ್ಕೂ 7 ಸಿಕ್ತು. ಸೊ ಇಲ್ಲಿ ನೀವು ವ್ಯಾಪಾರವನ್ನ ನೋಡಿದ್ರೆ ಈ ಡಯಾಗ್ರಾಮ್ ಅನ್ನ ನೋಡಿದ್ರೆ ಬಿಫೋರ್ ಟ್ರೇಡು 6 ಯೂನಿಟ್ಸ್ ಆಫ್ ಲೇಬರ್ ಟೆಕ್ಸ್ಟೈಲ್, 7 ಯೂನಿಟ್ಸ್ ಆಫ್ ಕಾರ್ ನೋಡ್ತೀರಾ. ಆಮೇಲೆ ವ್ಯಾಪಾರಕ್ಕೆ ಮುಂಚೆ ಅಂದ್ರೆ ಫ್ಯಾಕ್ಟರಿ ಎಂಡೋಮೆಂಟ್ ಅನ್ನ ತಯಾರು ಮಾಡ್ಕೊಂಡಾಗ 15 ಯೂನಿಟ್ ಕಾರನ್ನ ಅಮೆರಿಕ ತಯಾರು ಮಾಡುತ್ತೆ, 1 ಯೂನಿಟ್ ಟೆಕ್ಸ್ಟೈಲ್ ಅನ್ನ ತಯಾರು ಮಾಡುತ್ತೆ. ಭಾರತ 13 ಯೂನಿಟ್ ಆಫ್ ಟೆಕ್ಸ್ಟೈಲ್ ಅನ್ನ ತಯಾರು ಮಾಡುತ್ತೆ, 3 ಯೂನಿಟ್ ಆಫ್ ಕಾರನ್ನ ತಯಾರು ಮಾಡುತ್ತೆ. ಎರಡೂ ದೇಶ ವ್ಯಾಪಾರಕ್ಕೆ ಬಂದ ಮೇಲೆ ಎರಡೂ ದೇಶದಲ್ಲಿ ಪಾಯಿಂಟ್ ಸಿ ನಲ್ಲಿ ವ್ಯಾಪಾರ ನಡೆಯುತ್ತೆ. ಪಾಯಿಂಟ್ ಸಿ ನಲ್ಲಿ ವ್ಯಾಪಾರ ನಡೆದಾಗ ಎರಡೂ ದೇಶಕ್ಕೆ 9 ಕಾರು, ಎರಡೂ ದೇಶಕ್ಕೆ 7 ಟೆಕ್ಸ್ಟೈಲು ಸಿಗುತ್ತೆ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಈ ಎರಡೂ ದೇಶಗಳು ಬಂದಿದ್ರಿಂದ ಒಂದು ರೀತಿಯ ಅಡ್ವಾಂಟೇಜು ಎರಡೂ ದೇಶಕ್ಕೆ ಉಂಟಾಯಿತು. ಬರೀ 7 ಮತ್ತೆ 6 ಇದ್ದಿತ್ತು, ಕಾರ್ 7 ಟೆಕ್ಸ್ಟೈಲ್ 6 ಇದ್ದಿದ್ದು ಎರಡೂ ದೇಶಕ್ಕೆ, ಕಾರ್ 9 ಟೆಕ್ಸ್ಟೈಲ್ 7 ಎರಡೂ ದೇಶಕ್ಕೂ ಸಿಕ್ಕಿದೆ. ಹಾಗಾಗಿ ದಿಸ್ ಇಸ್ ದ ಅಡ್ವಾಂಟೇಜ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್. ಹಾಗಾದ್ರೆ ಈ ಥಿಯರಿ ಟೀಕೆಗಳೇ ಇಲ್ವಾ, ಕ್ರಿಟಿಸಿಸಮ್ಸೇ ಇಲ್ವಾ ಅಂದ್ರೆ ಯಾವ ಥಿಯರಿನೂ ಕ್ರಿಟಿಸಿಸಮ್ಸ್ ಇಂದ ಹೊರಗಾಗಿರೋದಿಲ್ಲ. ಯಾಕೆಂದ್ರೆ ಯಾರಾದ್ರೂ ಒಂದು ಐಡಿಯಾವನ್ನ ಕೊಟ್ಟಾಗ ಬೇರೆ ಎಕನಾಮಿಕ್ಸ್ ಅದರಲ್ಲಿ ಕೆಲವೊಂದು ಲೂಪ್ ಹೋಲ್ಸ್ ಗಳನ್ನ ಹಿಡಿತಾರೆ, ಹಿಡಿಲೂಬೇಕು. ಸೊ ಹಾಗಾಗಿ ಈ ಥಿಯರಿನಲ್ಲೂ ನಾವು ಕೆಲವೊಂದು ಟೀಕೆಗಳನ್ನ ನೋಡಿದೀವಿ. ಇದೊಂದು ಪಾರ್ಷಿಯಲ್ ಈಕ್ವಿಲಿಬ್ರಿಯಂ ಅನಾಲಿಸಿಸ್, ಪಾರ್ಶ್ವ ಸಮತೋಲನ ವಿಶ್ಲೇಷಣೆ ಅಂತ ಕರೀತಾರೆ. ಪಾರ್ಶ್ವ ಸಮತೋಲನ ಯಾಕೆ ಕರೀತಾರೆ ಅಂತಂದ್ರೆ ಎಲ್ಲಾ ಅಂಶಗಳನ್ನು ಗಣನೆಗೆ ತಗೊಂಡಿಲ್ಲ ಅನ್ನೋ ಒಂದು ಆಪಾದನೆ. ಇಲ್ಲಿ ಬರೀ ಲೇಬರ್ ಮತ್ತೆ ಕ್ಯಾಪಿಟಲ್ ಅನ್ನ ತಗೊಂಡಿದ್ದಾರೆ, ಎಲ್ಲಾ ಉತ್ಪಾದನಾಂಗವನ್ನ ತಗೊಂಡಿಲ್ಲ. ಆಮೇಲೆ ಕೆಲವು ಸರಕುಗಳನ್ನ ಮಾತ್ರ ತಗೊಂಡಿದ್ದಾರೆ, ಎಲ್ಲಾ ಸರಕುಗಳನ್ನ ತಗೊಂಡಿಲ್ಲ. ಎರಡು ದೇಶವನ್ನ ಮಾತ್ರ ತಗೊಂಡಿದ್ದಾರೆ, ಎಲ್ಲಾ ದೇಶವನ್ನ ತಗೊಂಡಿಲ್ಲ. ಹಾಗಾಗಿ ಇದೊಂದು ಪಾರ್ಶ್ವ ಸಮತೋಲನ ವಿಶ್ಲೇಷಣೆ ಅಂತ ಹೇಳಿ ಕೆಲವು ಅರ್ಥಶಾಸ್ತ್ರಜ್ಞರು ಇದನ್ನ ಕ್ರಿಟಿಸೈಸ್ ಮಾಡ್ತಾರೆ. ಅಂದ್ರೆ ಇಟ್ ಇಸ್ ಕ್ರಿಟಿಸೈಸ್ಡ್ ಆನ್ ದಿ ಬೇಸಿಸ್ ದಟ್ it cannot be generalized. Why it is not generalized? Because only 2 countries are considered, only 2 commodities are considered, only 2 factors of production are considered, and all factors of production are not considered here. And so it is not considered as general equilibrium analysis, it is considered as partial equilibrium analysis. ಎರಡನೇದು ಓವರ್ ಸಿಂಪ್ಲಿಫೈಯಿಂಗ್ ಅಸಂಪ್ಷನ್ಸ್, ಬಹಳ ಸರಳವಾದ ಕಲ್ಪನೆಗಳು. ನೀವು ಹಲವಾರು ಕಲ್ಪನೆಗಳನ್ನ ನೋಡಿದ್ರೆ ಫ್ರೀ ಅಂಡ್ ಅನ್ರಿಸ್ಟ್ರಿಕ್ಟೆಡ್ ಟ್ರೇಡ್ ಇರ್ಬೋದು, ಪರ್ಫೆಕ್ಟ್ ಕಾಂಪಿಟೇಷನ್ ಇದೆ ಅಂತ ಹೇಳೋದಿರ್ಬೋದು, ಅಥವಾ ಒಂದು ದೇಶ ಕ್ಯಾಪಿಟಲ್ ಅಬಂಡೆಂಟು, ಇನ್ನೊಂದು ದೇಶ ಲೇಬರ್ ಅಬಂಡೆಂಟ್ ಅಂತ ತಾವೇ ಕಲ್ಪನೆ ಮಾಡ್ಕೊಳ್ಳೋದಿರ್ಬೋದು. ಇದೆಲ್ಲ ಥಿಯರಿಯನ್ನ ತುಂಬಾ ಸಿಂಪ್ಲಿಫೈ ಮಾಡೋದಕ್ಕೋಸ್ಕರ, ಬಹಳ ಸರಳೀಕರಣಗೊಳಿಸೋದಕ್ಕೋಸ್ಕರ ಅವರೇ ಒಂದು ಸರಳವಾದ ಕಲ್ಪನೆಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ತರದ ಸರಳವಾದ ಕಲ್ಪನೆಗಳು ಕೆಲವೊಂದ್ಸತಿ ಮಾಡರ್ನ್ ಎರಾಗೆ ಬೇಕಾಗಿರುವಂತಹ ಥಿಯರಿಗಳನ್ನ ಕೊಡೋದ್ರಲ್ಲಿ ವಿಫಲವಾಗುತ್ತೆ. ಹಾಗಾಗಿ ಓವರ್ ಸಿಂಪ್ಲಿಫೈಯಿಂಗ್ ಅಸಂಪ್ಷನ್ಸ್ ಕೂಡ ಇದರ ಒಂದು ಟೀಕೆ ಅಂತ. ಮೂರನೇದು ದಿಸ್ ಇಸ್ ಅ ಸ್ಟ್ಯಾಟಿಕ್ ಅನಾಲಿಸಿಸ್, ಸ್ಥಿರ ವಿಶ್ಲೇಷಣೆ. ಯಾಕೆ ಸ್ಥಿರ ವಿಶ್ಲೇಷಣೆ ಅಂದ್ರೆ ಬದಲಾವಣೆಗೆ ಇಲ್ಲ ಅವಕಾಶನೇ ಇಲ್ಲ. ನೀವು ಟೆಕ್ನಾಲಜಿ ಬದಲಾವಣೆ ತಗೊಳ್ಳೋದಿಲ್ಲ, ಅಥವಾ ಟ್ರಾನ್ಸ್ಪೋರ್ಟ್ ಕಾಸ್ಟ್ ತಗೊಳ್ಳೋದಿಲ್ಲ, ಬೇರೆ ಯಾವುದೇ ಡೈನಮಿಕ್ ಆಗಿರುವಂತಹ ಯಾವ ಅಂಶಗಳನ್ನು ಇಲ್ಲಿ ಪರಿಗಣಿಸದೆ ಇರೋದ್ರಿಂದ ಇದೊಂದು ಸ್ಥಿರ ವಿಶ್ಲೇಷಣೆ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಐಡೆಂಟಿಕಲ್ ಫ್ಯಾಕ್ಟರ್ಸ್, ಒಂದೇ ತರಹದ ಉತ್ಪಾದನಾಂಗಗಳು. ನಾನು ನಿಮ್ಗೆ ಹೇಳಿದೆ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಏನಾದ್ರೂ ತಗೊಂಡ್ಬಿಟ್ರೆ ಅಸಂಪ್ಷನ್ನ, ಪರ್ಫೆಕ್ಟ್ ಕಾಂಪಿಟೇಷನ್ ಅಂದ್ರೇನೆ ಎಲ್ಲಾ ಉತ್ಪಾದನಾಂಗಗಳು ಒಂದೇ ರೀತಿ ಇರುತ್ತೆ ಅಂತ ಅರ್ಥ. ಎಲ್ಲಾ ಉತ್ಪಾದನಾಂಗಗಳು ಒಂದೇ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ. ಒಬ್ಬ ಲೇಬರು ಇನ್ನೊಬ್ಬ ಲೇಬರ್ಗಿಂತ ಭಿನ್ನವಾಗಿರ್ತಾನೆ, ಒಂದು ಮೆಷಿನು ಇನ್ನೊಂದು ಮೆಷಿನ್ಗಿಂತ ಭಿನ್ನವಾಗಿರುತ್ತೆ. ಒಂದೇ ತರದ ಉತ್ಪಾದನಾಂಗಗಳು ಇರುತ್ತೆ ಅಂತ ಅನ್ಕೊಂಡಿರೋದು ಇದರ ಇನ್ನೊಂದು ಟೀಕೆ. ನೆಕ್ಸ್ಟ್ ನೆಗ್ಲೆಕ್ಟ್ ಆಫ್ ಫ್ಯಾಕ್ಟರ್ ಡಿಫ್ರೆನ್ಸಿಯೇಷನ್, ಅದು ಹಿಂದಿಂದಕ್ಕೆ ಪೂರಕವಾಗಿ ಇದೆ. ಉತ್ಪಾದನಾಂಗದ ವ್ಯತ್ಯಾಸದ ನಿರಾಕರಣೆ. ಹೇಳದ್ನಲ್ಲ, ಎಲ್ಲಾ ಲೇಬರರ್ಸು ಒಂದೊಂದ್ ತರ ಇರ್ತಾರೆ, ಆದ್ರೆ ಎಲ್ಲಾ ಒಂದೇ ತರ ಇದೆ, ಯಾವ್ದ್ರಲ್ಲೂ ವ್ಯತ್ಯಾಸವೇ ಇಲ್ಲ, ಅವರ ಗುಣಮಟ್ಟದಲ್ಲಾಗ್ಲಿ ಅವರ ದಕ್ಷತೆಯಲ್ಲಾಗ್ಲಿ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳಿರೋದು, ಅವರ ವ್ಯತ್ಯಾಸವನ್ನ ನಿರಾಕರಣೆ ಮಾಡಿರೋದು ಈ ಥಿಯರಿಯ ಇನ್ನೊಂದು ಕ್ರಿಟಿಸಿಸಮ್ ಆಗುತ್ತೆ. ಆಮೇಲೆ ಫ್ಯಾಕ್ಟರ್ ಪ್ರಪೋರ್ಷನ್ ಅಂಡ್ ಫ್ಯಾಕ್ಟರ್ ಸ್ಪೆಷಲೈಸೇಷನ್, ಉತ್ಪಾದನಾಂಗ ಅನುಪಾತ ಮತ್ತು ವೈಶಿಷ್ಟ್ಯತೆ. ಇಲ್ಲಿ ನೋಡಿ, ಫ್ಯಾಕ್ಟರ್ ಪ್ರಪೋರ್ಷನ್ ಅಂಡ್ ಸ್ಪೆಷಲೈಸೇಷನ್ ಅಂದಾಗ
Just because a country has more number of labor, it cannot be said labor abundant and it cannot produce labor abundant goods. ಅಂದ್ರೆ ಒಂದು ದೇಶ ಲೇಬರ್ ಜಾಸ್ತಿ ಇದೆ ಅಂದ ತಕ್ಷಣ ಶ್ರಮ ಸಾಂದ್ರ ಸರಕನ್ನೇ ಉತ್ಪಾದನೆ ಮಾಡೋದಕ್ಕೆ ಅದು ಯೋಗ್ಯ, ಏಕೆಂದ್ರೆ ಪ್ರಪೋರ್ಷನ್ ಜಾಸ್ತಿ ಇದೆ, ಅದರಲ್ಲೇ ವೈಶಿಷ್ಟ್ಯತೆಯನ್ನ ಪಡ್ಕೋತಾರೆ ಅಂತ ಅನ್ಕೊಳ್ಳೋದು ತಪ್ಪು. ಏನೂ ಇಲ್ಲದೆ ಇರುವಂತಹ ದೇಶಗಳು ಕೂಡ ಬಹಳಷ್ಟು ಬೇರೆ ಬೇರೆ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ಫಾರ್ ಎಕ್ಸಾಂಪಲ್ ಜಪಾನ್ ಅಲ್ಲಿ ನೀವು ನ್ಯಾಚುರಲ್ ರಿಸೋರ್ಸಸ್ ನೋಡೋದಿಲ್ಲ, ಬೇರೆ ಯಾವ ರಾ ಮೆಟೀರಿಯಲ್ಸ್ ಕೂಡ ಅಲ್ಲಿ ಈಸಿಯಾಗಿ ಸಿಗೋದಿಲ್ಲ. ಆದ್ರೆ ನೀವು ಮುಂದುವರೆದಿರುವಂತಹ ದೇಶಗಳ ಪಟ್ಟಿಯಲ್ಲಿ ಜಪಾನ್ ಯಾವಾಗಲೂ ಮುಂದೆ ಇರುತ್ತೆ. ಸೊ ವೈಶಿಷ್ಟ್ಯತೆಗೂ ನಿಮ್ಮ ಹತ್ರ ಇರುವಂತಹ ಉತ್ಪಾದನಾಂಗಕ್ಕೂ ಸಂಬಂಧ ಇಲ್ಲ. ಹೌ ಬೆಟರ್ ಯು ವರ್ಕ್, ಹೌ ವೆಲ್ ಯು ವರ್ಕ್, ಹೌ ಎಫಿಷಿಯಂಟ್ಲಿ ಯು ವರ್ಕ್, ಹೌ ಯು ಮೇಕ್ ಯೂಸ್ ಆಫ್ ಯುವರ್ ರಿಸೋರ್ಸಸ್ ಆಪ್ಟಿಮಲಿ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೀಟ್ ದಟ್ ಸ್ಪೆಷಲೈಸೇಷನ್. ಸೊ ಹಾಗಾಗಿ ಅದನ್ನು ಕೂಡ ಕನ್ಸಿಡರ್ ಮಾಡದೇ ಇರೋದು. ಇನ್ನೊಂದು ನೆಗ್ಲೆಕ್ಟ್ ಆಫ್ ಫ್ಯಾಕ್ಟರ್ ಡಿಮಾಂಡ್, ಉತ್ಪಾದನಾಂಗದ ಬೇಡಿಕೆಯ ನಿರಾಕರಣೆ. ನೋಡಿ, ಹೇಗೆ ಸರಕಿಗೆ ಬೇಡಿಕೆ ಇರುತ್ತೋ ಅದೇ ರೀತಿ ಲೇಬರ್ ಮತ್ತೆ ಕ್ಯಾಪಿಟಲ್ಗೂ ಕೂಡ ಒಂದು ಬೇಡಿಕೆ ಇರುತ್ತೆ. ಆ ಬೇಡಿಕೆಯಿಂದಾನೇ ಅದರ ಬೆಲೆ ನಿರ್ಧಾರ ಆಗುತ್ತೆ. ತುಂಬಾ ಸಾರಿ ನಮಗೆ ಲೇಬರರ್ಸ್ ಡಿಮಾಂಡ್ ಜಾಸ್ತಿ ಇದೆ ಅಂತಂದಾಗ ಆ ಲೇಬರರ್ಸ್ನ ಬೆಲೆ ಆಟೋಮ್ಯಾಟಿಕ್ ಆಗಿ ಜಾಸ್ತಿ ಆಗುತ್ತೆ, ಅವ್ರಿಗೆ ಜಾಸ್ತಿ ಸಂಬಳ ಕೊಡ್ಬೇಕಾಗತ್ತೆ. ಒಂದು ಮೆಷಿನರಿಗೆ ಬೆಲೆ ಜಾಸ್ತಿ ಆಯ್ತು ಅಂದಾಗ ವಿ ಹ್ಯಾವ್ ಟು ಪೇ ಮೋರ್ ಫಾರ್ ದ್ಯಾಟ್. ಸೊ ಅಲ್ಲಿ ನೀವು ಜಾಸ್ತಿ ಕೊಟ್ಟಿದ ತಕ್ಷಣ ಪ್ರೊಡಕ್ಷನ್ ಕಾಸ್ಟ್ ಅಲ್ಲಿ ವ್ಯತ್ಯಾಸ ಆಗುತ್ತೆ. ಬಟ್ ಇಲ್ಲೇನ್ ಮಾಡಿದ್ದಾರೆ, ಫ್ಯಾಕ್ಟರ್ ಡಿಮಾಂಡ್ ಅನ್ನೇ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದಾರೆ, ಉತ್ಪಾದನಾಂಗ ಬೇಡಿಕೆಯನ್ನೇ ನಿರಾಕರಣೆ ಮಾಡಿರೋದು ಬೆಲೆಯಲ್ಲಿನ ವ್ಯತ್ಯಾಸಕ್ಕೆ ಇನ್ನೊಂದು ಕಾರಣ ಆಗ್ಬೋದಂತಹ ಒಂದು ಪ್ರಮುಖವಾದ ಅಂಶವನ್ನ ಇಲ್ಲಿ ನೆಗ್ಲೆಕ್ಟ್ ಮಾಡ್ದಂಗೆ ಆಯ್ತು. ಆಮೇಲೆ ನೆಕ್ಸ್ಟ್ ಫ್ಯಾಕ್ಟರ್ ಮೊಬಿಲಿಟಿ, ಉತ್ಪಾದನಾಂಗ ಚಲನೆ. ಉತ್ಪಾದನಾಂಗ ಚಲನೆಯಲ್ಲಿ ಅವ್ರು ಏನ್ ಹೇಳಿದ್ದಾರೆ, ದೇಶದ ಒಳಗೆ ಚಲಿಸುತ್ತೆ ಲೇಬರ್ ಮತ್ತೆ ಕ್ಯಾಪಿಟಲ್, ದೇಶದಿಂದ ಹೊರಗೆ ಅಚಲನೆಯನ್ನ ಹೊಂದಿದೆ. ಇದು ನಾವು ಕಾಣಲ್ಲ ಎಲ್ಲೂ. ದೇಶದಿಂದ ಹೊರಗೂ ಕೂಡ ಕೆಲಸ ಮಾಡೋರು ಇರ್ತಾರೆ. ಆಮೇಲೆ ಇನ್ನೊಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನೀವು ಮೆಷಿನರೀಸ್ ಅನ್ನ ತಂದು ಕೂಡ ನೀವು ಉತ್ಪಾದನೆ ಮಾಡಬಹುದು. ಯು ಕ್ಯಾನ್ ಡೂ ಇಟ್. ಅದೇನ್ ಮಾಡಕ್ಕೆ ಆಗಲ್ಲ ಅಂತೇನಲ್ಲ, ಮಾಡಬಹುದು. ಸೊ ಹಾಗಾಗಿ ಈ ಫ್ಯಾಕ್ಟರ್ ಮೊಬಿಲಿಟಿಯನ್ನ ಹೇಳಿರೋದು ಒಂದು ತಪ್ಪು ಅಂತ. ಕೊನೆಯದಾಗಿ ನೆಗ್ಲೆಕ್ಟ್ ಆಫ್ ಟೆಕ್ನಾಲಜಿಕಲ್ ಚೇಂಜ್, ತಂತ್ರಜ್ಞಾನ ಬದಲಾವಣೆ ನಿರಾಕರಣೆ. ನೋಡ್ರಿ, ನಾವು ಈ ಥಿಯರಿಯನ್ನ ಮಾಡರ್ನ್ ಥಿಯರಿ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂತ ಕರಿತೀವಿ. ಈ ಮಾಡರ್ನ್ ಡೇಸ್ ಅನ್ನ ನೀವು ನೋಡಿದ್ರೆ ಎವ್ರಿ ಡೇ ಯು ಫೈಂಡ್ ಡಿಫರೆನ್ಸ್ ಇನ್ ಟೆಕ್ನಾಲಜಿ. ಪ್ರತಿ ದಿನ ತಂತ್ರಜ್ಞಾನದಲ್ಲಿ ಬದಲಾವಣೆ ಆಗ್ತಿರೋದನ್ನ ನೋಡ್ತಾನೆ ಇರ್ತೀವಿ. ಆದ್ರೆ ತಂತ್ರಜ್ಞಾನದ ಬದಲಾವಣೆಯಿಂದಾಗಿ ಬೆಲೆಗಳಲ್ಲಿನ ಸರಕುಗಳ ಬೆಲೆಯಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ, ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ, ಒಳ್ಳೊಳ್ಳೆ ಟೆಕ್ನಾಲಜಿ ಬರ್ತಾ ಬರ್ತಾ ಕಾಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೆ ಇದೆಲ್ಲವನ್ನ ನಿರಾಕರಣೆ ಮಾಡಿದ್ದಾರೆ. ನಾವು ಆಧುನಿಕ ಪ್ರಪಂಚಕ್ಕೆ ಅಥವಾ ಇಷ್ಟು ಕ್ಲಿಷ್ಟವಾಗಿರುವಂತಹ ಆಧುನಿಕ ಪ್ರಪಂಚಕ್ಕೆ ಒಂದು ಸಿದ್ಧಾಂತವನ್ನ ಕೊಡ್ತೀವಿ ಅಂತಂದ್ರೆ ತಂತ್ರಜ್ಞಾನ ಬದಲಾವಣೆಯನ್ನ ಕನ್ಸಿಡರ್ ಮಾಡಲೇಬೇಕು. ಅದನ್ನ ಕನ್ಸಿಡರ್ ಮಾಡದೇ ಇದ್ರೆ ಅದು ಕೂಡ ತಪ್ಪಾಗುತ್ತೆ. ಸೊ ಹಾಗಾಗಿ ಇವನ್ ದಟ್ ಇಸ್ ಒನ್ ಆಫ್ ದಿ ಕ್ರಿಟಿಸಿಸಮ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಥಿಯರಿ. ಸೊ ಈ ಎಲ್ಲ ಕ್ರಿಟಿಸಿಸಮ್ಸ್ ಇದೆ. ಇಷ್ಟೆಲ್ಲ ಕ್ರಿಟಿಸಿಸಮ್ಸ್ ಹೊರತಾಗಿಯೂ ಕ್ಲಾಸಿಕಲ್ ಸ್ಕೂಲ್ ಆಫ್ ಎಕನಾಮಿಕ್ಸ್, ರಿಕಾರ್ಡೋ ಮತ್ತು ಆಡಮ್ ಸ್ಮಿತ್ ಅವರು ಕೊಟ್ಟಿರುವಂತಹ ಥಿಯರಿಗಿಂತಾನು ಎಕ್ಸ್ಟರ್-ಓವ್ಲೆನ್ ಥಿಯರಿ ಹೆಚ್ಚು ಪ್ರಸ್ತುತವಾಗಿದೆ, ಈಗಿನ ಕಾಲಕ್ಕೆ ಹೊಂದಾಣಿಕೆ ಆಗೋ ರೀತಿಯಲ್ಲಿ ಇದೆ. ಹಾಗಾಗಿ ಈ ಥಿಯರಿಯನ್ನ ನಾವು ಒಪ್ಕೊಳ್ಬೇಕಾಗತ್ತೆ. ಸೊ ದಿಸ್ ಇಸ್ ಅಬೌಟ್ ಎಕ್ಸ್ಟರ್-ಓವ್ಲೆನ್.